ನಮಸ್ಕಾರ ಸ್ನೇಹಿತರೆ, ಜಾನ್ವೀಸ್ ಕಿಚನ್ಗೆ ಸ್ವಾಗತ. ಯಾವುದು ತರಕಾರಿ ಇಲ್ಲದೆ ಇದ್ದಾಗ ಬಿಸಿ ಬಿಸಿ ಅನ್ನಕ್ಕೆ ಏನಾದರೂ ಬೇಕು ಅಂದಾಗ ಈ ಥರ ಥಟ್ ಅಂತ ಟೊಮೆಟೊ ಗೊಜ್ಜು ಮಾಡ್ಕೋಬೋದು. ಟೊಮೆಟೊ ಮತ್ತು ಈರುಳ್ಳಿ ಇದ್ದರೆ ಸಾಕು. ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಸಾಸಿವೆ ಚಿಟ್ಪಟ ಅಂದು ಕಡಲೆಬೇಳೆ ಕೆಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಒಂದು ಈರುಳ್ಳಿ ಮತ್ತು ಒಂದಷ್ಟು ಕರಿಬೇವು ಹಾಕಿ ಈರುಳ್ಳಿ ಮೆತ್ತಗಾಗೋ ತನಕ ಫ್ರೈ ಮಾಡಿ. ಒಂದು ಈರುಳ್ಳಿ ಮತ್ತು 3 ಟೊಮೆಟೊನ ಬಳಸ್ಕೊಂಡಿದ್ದೀನಿ. ಒಬ್ಬರೇ ಇದ್ದಾಗ, ಬೇಜಾರಾದಾಗ, ಏನು ತಲೆಗೆ ತೋಚದೇ ಇದ್ದಾಗ ಈ ಥರ ರೆಸಿಪೀಸ್ ಮಾಡಿಕೊಂಡು ತಿನ್ಬೋದು. ತರಕಾರಿ ಸೇರಿದಂಗೂ ಆಗುತ್ತೆ, ಈಸಿಯಾಗೂ ಆಗುತ್ತೆ. ಕೇವಲ 5 ನಿಮಿಷದಲ್ಲಿ ನಮ್ಮ ರೆಸಿಪಿ ಕಂಪ್ಲೀಟ್ ಆಗುತ್ತೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊ ಸಣ್ಣದಾಗಿ ಹೆಚ್ಕೊಂಡಿರೋದು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಬೇಗ ನೀರು ಬಿಟ್ಕೊಳ್ಳುತ್ತೆ ಆ್ಯಂಡ್ ಥಟ್ ಅಂತ ಆಗೋಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಒಣಮೆಣಸಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಬೇಕು. ಇದನ್ನು ಒಂದು ಕಾಲು ಲೋಟದಷ್ಟು ನೀರು ಹಾಕಿ ಸಿಮ್ ಫ್ಲೇಮಲ್ಲಿ ಕುದಿಸ್ತಾ ಇದ್ದರೆ ನಮಗೆ ಗೊಜ್ಜು ತಿಕ್ನೆಸ್ ಆಗುತ್ತೆ. ಸೊ ನೋಡಿ, ಕಾಲು ಲೋಟದಷ್ಟು ನೀರು ಹಾಕಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಒಂದು 2 ನಿಮಿಷದಲ್ಲಿ ಕುದಿಸ್ಬೇಕು. ಸಿಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದ್ರೆ ಇದು ತಿಕ್ನೆಸ್ ಆಗುತ್ತೆ. ಲಾಸ್ಟ್ ಇನ್ನೇನು ಇಳಿಸ್ಬೇಕಪ್ಪ ಅಂದಾಗ ಸಣ್ಣದಾಗಿ ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಲ ಮಿಕ್ಸ್ ಹೊಡೆದು ಇದನ್ನು ಇಳಿಸ್ಬೋದು. ಚಪಾತಿಗೆ ಚೆನ್ನಾಗಿರುತ್ತೆ, ಅಕ್ಕಿ ಉಬ್ಬು ರೊಟ್ಟಿಗೆ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.